ಪಾಪ ಇಂಥ ಫಿಲಮ್ ಮಾಡ್ಬೇಕಂದ್ರೆ ಇಂಥ 3 ವರ್ಷ 2 ವರ್ಷ ಆತಲ್ಲ ಫಿಲಮ್ ಬರೋಕೆ ಆಳ್ಬೇಡ ಅಂತ ಮಾಡಿ 3 ವರ್ಷಕ್ಕೊಂದು ಫಿಲಮ್ ಮಾಡಲಿ ಇಂಥ ಫಿಲಮ್ ಮಾಡ್ಬೇಕು ಕಿಚ್ಚ ಅವರು. ಏನು ಫೈಟ್ ಸೀನ್ ಅದು, ಆ ಬಿ.ಜಿ.ಎಂ ಮಾತ್ರ ಬೆಂಕಿ. ಕಿಚ್ಚ ಅವರು ಕಿಚ್ಚ ಬೆಂಕಿ. ಅಂದ್ರೆ ಅಪ್ಪು ಅವರು, ಕ್ರೈಸ್ ಕಾ ಭಾಷಾ ಅಂದ್ರೆ ಕಿಚ್ಚ ಅವರು. ಅವರಿಬ್ರು ರೆಕಾರ್ಡ್ ಯಾರು ಮುರಿಯಕ್ಕಾಗಲ್ಲ. ಒಂದಂತ ಹೇಳ್ತೀನಿ, ಥಿಯೇಟರ್ ಅಲ್ಲಿ ಆ ಕ್ರೇಜ್ ನೋಡಿ ತುಂಬಾ ಕಳೆದೋಗ್ಬಿಟ್ಟೆ. ಇನ್ ಮ್ಯೂಸಿಕ್ ಅಷ್ಟೇ, ಸಾಂಗ್ ಸೂಪರ್ ಆಗೈತೆ. ಸುದೀಪ್ ಅಣ್ಣ ಯಾಕೆ ಪದೇ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾನೆ ಅವರಲ್ಲ, ಯಾಕೆ ಪದೇ ಪದೇ ಸುಳ್ಳು ಹೇಳ್ತಾರೆ? ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಮ್ಯಾಕ್ಸಿಮಮ್ ಮಾಸ್ ಅದ್ರಲ್ಲಿ ಏನ್ ಡ್ಯಾನ್ಸ್ ಮಾಡೋರು ಅದ್ ನೋಡಕ್ಕೆ ಕತ್ತಿ ಹಿಡ್ಕೊಂಡು ಅದು ಮಸ್ತಾಗೈತೆ. ಮೂವಿ ಸರ್, ಫ್ಯಾಮಿಲಿ ಶೋ ಎಲ್ಲ ಬಂದು ನೋಡ್ಬೋದು ಸರ್ ಮೂವಿನ. ಅವ್ರ ಫೈಟ್ ಸೀನ್, ಆಕ್ಷನ್ಸ್, ಆ ಡ್ಯಾನ್ಸ್ ಮಾಡೋ ಸೀನ್, ಅವ್ರ ಅಗ್ರೆಷನ್ ಪಕ್ಕ 7 ವರ್ಷ ಟೈಮ್ ತಗೊಂಡ್ರು ಏನ್ ಮಾರ್ಕ್ಸ್ ಕೊಡ್ಬೇಕು ಪಿಕ್ಚರ್ ಕೊಟ್ಟಿದೆ ಸರ್. ಜೈ ಕಿಚ್ಚ ಬಾಸ್. ಸೂಪರ್ ಆಗೈತೆ ಗುರು. ಆದ್ರೆ ಜಾಸ್ತಿ ಬರ್ತಾ ಇರ್ಬೇಕು ಗುರು. ಸುದೀಪ್ ಅವರು 2 ವರ್ಷಕ್ಕೆ ಒಂದ್ಸರಿ ಬರೋದಲ್ಲ, ವರ್ಷಕ್ಕೆ ಒಂದ್ಸರಿ ಬರ್ತಾ ಇರ್ಬೇಕು. ಈ ತರ ಮಾಸ್ ಸಿನಿಮಾ ಕೊಡ್ತಾ ಇರ್ಬೇಕು. ಬೇರೆಯವರೆಲ್ಲ ಬಂದ್ ಹೋಯ್ತಾವ್ರೆ, ಸುದೀಪ್ ಮಾತ್ರ ಬರ್ತಾ ಇಲ್ಲ. ಇನ್ಮೇಲೆ ಬಿಗ್ ಬಾಸ್ ಅಲ್ಲೂ ಬರಲ್ಲ, ಇಂಡಸ್ಟ್ರಿಯಲ್ಲಿ ಬರ್ಬೇಕು. ವರ್ಷಕ್ಕೆ ಒಂದ್ ಪಿಕ್ಚರ್ ಬರ್ತಾ ಇರ್ಬೇಕು. ಡೈರೆಕ್ಟರ್ ಮಾತ್ರ ಸೂಪರ್ ಗುರು. ಫಸ್ಟ್ ಪಿಕ್ಚರ್ ಅಂತ ಹೇಳೋರೆ, ನೆಕ್ಸ್ಟ್ ಅವ್ರಿಗೆ ಒಳ್ಳೆ ಪಿಕ್ಚರು. ಸುದೀಪ್ ಅವ್ರು ಮಾತ್ರ ಆಕ್ಟಿಂಗ್ ಸೂಪರ್. ಮೂವಿ ಅಂದ್ರೆ ಮ್ಯಾಕ್ಸ್ ಅಂದ್ರೆ ಮೂವಿ, ಅರ್ಥ ಆಯ್ತಲ್ವಾ? ಏನಿದ್ರು ಮ್ಯಾಕ್ಸಿಮಮ್ ನೋಡಿರ್ಬೋದು. ಬೆಳಗ್ಗೆ ಹಬ್ಬ ಅಂದ್ರೆ ಎಲ್ಲ ಫ್ಯಾನ್ಸ್ ಗಳು ಬರ್ತಾರೆ ಎಲ್ಲ. ಆದ್ರೆ ಇವತ್ತು ಲೇಡೀಸ್ ಗಳು ತುಂಬವ್ರು ಅಂದ್ರೆ ಫ್ಯಾನ್ಸ್ ಹೋಗಿ ನೀವು ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ. ಆಮೇಲೆ ಫಸ್ಟ್ ಹಾಫ್ ತುಂಬಾ ಮಂದಿ ಹೇಳ್ತಾರೆ ಬರೀ ಆಕ್ಷನ್ಸ್ ಆಯ್ತು. ಆಕ್ಷನ್ ಏನಕ್ ಬೇಕಾಗಿದೆ, ಯಾಕೆ ಬೇಕು, ಎತ್ತಕ್ ಬೇಕು, ಯಾಕೆ, ಹೆಂಗೆ, ಯಾವ ತರ ಹೊಡಿಬೇಕು ಅನ್ನೋದನ್ನ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅಂದ್ರೆ ಕೆಲವರು ಇರ್ತಾರ, ನಾವು ಪೊಲಿಟಿಕ್ಸ್ ಮಕ್ಳು ಏನ್ ಮಾಡಿದ್ರು ನಡೆಯುತ್ತೆ ಇಲ್ಲ. ಆ ಒಂದು ಸ್ಟೇಷನ್ ಅಲ್ಲಿ ಒಂದು ಹುಲಿ ಇದ್ರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿಟಿಕ್ಸ್ ಮಕ್ಳಿಗೂ. ಅದು ಸುದೀಪನ್ನ ತೋರ್ಸ್ಕೊಟ್ಟವ್ರೆ. ಫಸ್ಟ್ ಹಾಫ್ 1.5 hour ನಿಮ್ಗೆ ಹೆಂಗ್ ಮುಗೀತಾ ಇಷ್ಟೇ ಬೇಗ ಮುಗೀತಾ ಅಂತ, ಅದು ತಾಕತ್ತು ಮ್ಯಾಕ್ಸ್. ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲಾ ಇವೆಂಟ್ ಅಲ್ಲಿ ಹೇಳಿರೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತಂತ. ಆ ಒಂದು ಫಸ್ಟ್ ಹಾಫ್ ಅಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದ್ರೆ, ಫಸ್ಟ್ ಹಾಫ್ ನೋಡಿದ್ಮೇಲೆ ಇಷ್ಟು ಬೇಗ ಮುಗೀತಾ ಅಂತ ಒಂದ್ ಚೂರು ಬೇಜಾರಾಗಲ್ಲ. ಆ ಮ್ಯೂಸಿಕ್, ಆ ಬಿ.ಜಿ.ಎಂ, ಆ ಒಂದು ಕ್ಯಾಮ್ರಾ ಹಿಂಗೆ, ಆ ಕ್ಯಾಮ್ರಾ ಮ್ಯಾನ್ ಅಂತೂ ಸೂಪರು. ಏನ್ ಟೈಮಿಂಗ್ಸ್ ಅನ್ನೋದನ್ನ ಆ ಕ್ಯಾಮ್ರಾ ಮ್ಯಾನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ, ವಾವ್, ಸೀರಿಯಸ್ ಆಗಿ ಹೇಳ್ತೀನಿ. ತುಂಬಾ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮನ್ ಈ ತರ ವರ್ಕ್ ಕನ್ನಡಕ್ಕೆ ಬೇಕಿತ್ತು. ಅದನ್ನ ಕ್ಯಾಮ್ರಾಮನ್ ನ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿದ್ದಾರೆ. ಸೂಪರ್ ಆಗಿದೆ ಮ್ಯಾಕ್ಸ್. ಫಸ್ಟ್ ಹಾಫ್ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಸೆಕೆಂಡ್ ಹಾಫ್ ನೋಡ್ಬೇಕು. ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಬಿಡ್ತಾರೆ. ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್. ಸಿನಿಮಾ ಈಗ ನಾವು ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ, ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರಬೇಕು. ಸುದೀಪ್ ಅಂತ ನಟ, ಅದ್ಭುತವಾದಂತ ನಟ, ಒಂದು ಕ್ರಿಯೇಟಿವಿಟಿ, ಸೃಜನಾತ್ಮಕವಾಗಿ ತೆಗೆದಿದ್ದಾರೆ. ಎಂತ ಅದ್ಭುತವಾದ ಸಿನಿಮಾ. ಇಂತಹ ಸಿನಿಮಾ ನಾನು ಯಾವತ್ತು ಇತಿಹಾಸದಲ್ಲಿ ಒಂದು ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮೂಡುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಅದ್ಭುತವಾದಂತ ಚಿತ್ರವನ್ನ ಕೊಟ್ಟಿದ್ದಾರೆ ಸುದೀಪ್ ಅವ್ರಿಗೆ. ಅದ್ಭುತವಾದ ಚಿತ್ರ ಸರ್. ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲೇ ಕನ್ನಡ ಚಿತ್ರವನ್ನು ನೋಡ್ಬೇಕು ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತೀನಿ. ಒಂದು ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟದಂತಹ ಸುದೀಪ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು.